ಇಲ್ಲ. ಆ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಸಿನಿಮಾ ನೋಡಿದಾಗ ಎಲ್ಲೋ ಆತ್ಮಾವಲೋಕನ ಮಾಡ್ಕೊಳ್ತಾನೆ ಅನಿಸುತ್ತೆ. ಎಲ್ಲರ ಕಥೆಯಲ್ಲಿ ಯಾವುದಾದ್ರು ಒಂದು ಇನ್ಸಿಡೆನ್ಸ್ ಇರುತ್ತೆ, ಅಲ್ಲಿ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಅಥವಾ ತುಂಬ ಸಂತೋಷ ಆಗುತ್ತೆ. ಅದನ್ನು ಇಲ್ಲಿ ಸಾಕಷ್ಟು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. 12-13 ಪಾತ್ರಗಳು, ಎಲ್ಲ ಪಾತ್ರಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಸಿನಿಮಾಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಇದೆ. ಫೈಟ್ಸ್ ಇದೆ, ಹಾಡಿದೆ, ಆಮೇಲೆ ಎಮೋಷನ್ಸ್ ಇದೆ, ಆಮೇಲೆ ಛಾಯಾಗ್ರಹಣ ಚೆನ್ನಾಗಿದೆ, ಲೊಕೇಶನ್ಸ್ಗಳಿದೆ. ಆ ಮದುವೆ ದೃಶ್ಯದ ತುಂಬ ತುಂಬ ಶ್ರೀಮಂತಿಕೆಯಾಗಿ ಅದನ್ನು ಚಿತ್ರೀಕರಿಸಿದ್ದಾರೆ. ಮುಗಿದಂಗೆ ಅಭಿನಯದಲ್ಲಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಶೈನ್ ಶೆಟ್ಟಿ ಅವರ ಅಭಿನಯ ನನಗೆ ತುಂಬ ಇಷ್ಟ ಆಯಿತು. ಕಡೆಗೆ ಶ್ರುತಿ ಅವರ ಅಭಿನಯದಲ್ಲಿ ನಾನು ನಿಜವಾಗ್ಲೂ ಈಗಲೂ ಕಣ್ಣಲ್ಲಿ ಒಂದು ಸಣ್ಣ ನೀರಿದೆ. ಅಷ್ಟು ಒಂದು ತುಂಬ ಅಪೀಲಿಂಗ್ ಆಗಿ ಅಭಿನಯಿಸಿದ್ದಾರೆ. ಇಡೀ ಚಿತ್ರತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಥರ ಚಿತ್ರಗಳು ಇನ್ನೂ ಚೆನ್ನಾಗಿ ಮೂಡಿಬರಲಿ. ಕನ್ನಡ ಚಿತ್ರರಸಿಕರು ಈ ಚಿತ್ರವನ್ನು ತುಂಬ ಹೃದಯದಿಂದ ಸ್ವೀಕರಿಸಿ ತಪ್ಪು ಒಪ್ಪು ಏನೇ ಇದ್ರೂ ಹೇಳಿ, ಅದು ಮುಂದಿನ ಚಿತ್ರಕ್ಕೆ ಅದು ದಾರಿಯಾಗುತ್ತೆ. ಇಲ್ಲಿ ಬಂದು ನೋಡಿದಂಥ ಎಲ್ಲ ಪ್ರೇಕ್ಷಕರಿಗೂ ನಮ್ಮ ಕುಟುಂಬದ ಪರವಾಗಿ ಮತ್ತು ಆಪ್ಸ್ ಸ್ಟುಡಿಯೋ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು, ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಮಗೆ ತುಂಬ ನಾವು ಚಿರಋಣಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಸಿನಿಮಾ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಬಂದು ನೋಡ್ಬೋದು. ಅಂತಹ ಕೌಟುಂಬಿಕ ಚಿತ್ರ ಇದು. ಇದರಲ್ಲಿ ಹಾಡುಗಳಾಗಲಿ, ಲೊಕೇಶನ್ಸ್ ಆಗಲಿ ಅಥವಾ ಬೇರೆ ಏನೋ ಒಂದು ಮೆಸೇಜು ತುಂಬ ಚೆನ್ನಾಗಿದೆ. ಎಲ್ಲರೂ ಅಂದರೆ ಜೀವನದಲ್ಲಿ ಯಾರು ತಪ್ಪು ಮಾಡ್ತಾರೆ, ಅದನ್ನು ಒಂದ್ಸರಿ ತಿದ್ಕೊಂಡಾಗ ನೆಕ್ಸ್ಟ್ ಅದು ತಪ್ಪು ಮಾಡಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂಥರ ಮನವರಿಕೆ ಆಗುತ್ತೆ ಯಾರಿಗೆ ಆದ್ರೂ. ಯಾರಿಗಾದ್ರು ಏನಾದ್ರು ಕೆಟ್ಟದ್ದು ಮಾಡಬಾರ್ದು ಅಂತ ಮಾಡಬೇಕು ಅಂತ ಹೋಗ್ತಿರೋರಿಗೆ ಮಾಡಬಾರ್ದು ಅನ್ನೋದು ಒಂದ್ಸರಿ ಮನವರಿಕೆ ಆಗುತ್ತೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಬಂದು ಚಿತ್ರಮಂದಿರಗಳಿಗೆ ಬಂದು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ, ಆಶೀರ್ವದಿಸಿ, ಹರಸಿ. ತುಂಬ ಖುಷಿ ಆಗುತ್ತೆ ನನಗೆ, ತುಂಬ ಖುಷಿ ಆಗುತ್ತೆ. ನೀವು ಹೇಳಬೇಕು, ನೀವೆಲ್ಲರೂ ಒಪ್ಕೊಂಡಿದ್ದೀರಾ, ನಂಗೆ ಅದೇ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ.